Hi, hello, welcome back to my another new vlog, guys. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಗಾಯ್ಸ್ ಇವಾಗ ಎದ್ದು ಚಿಂಟನ್ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಓದ್ತಾ ಇದ್ದೀನಿ. ಇವತ್ತು ಫಸ್ಟ್ RSS ಹೋಗ್ಬಿಡಕ್ಕೆ, ಆಮೇಲೆ ವಾಕಿಂಗು. ಅದಕ್ಕೆ ಇಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಚಿಂಟನ್ ವಾಕಿಂಗ್ ಕರ್ಕೊಂಡು ಹೋಗಿ ಬನ್ನಿ RSSಗೆ ಹೋಗೋಣ. ಫುಲ್ಲು ಮಳೆ ಬೇರೆ, ಇವತ್ತು ನೈಟು ಮಳೆ ಬಿದ್ದಿರೋದ್ರಿಂದ ಗ್ರೌಂಡು ಫುಲ್ ಎಲ್ಲ ಒದ್ದೆ ಆಗಿರುತ್ತೆ. ಗೇಮ್ಸ್ ಏನಾನ ಆಡ್ಸೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಗೇಮ್ ಆಡ್ಸೋಕ್ಕಾಗಿಲ್ಲ ಅಂದರೆ ಹೋಗಿ ಸುಮ್ಮನೆ ಪ್ರೇಯರ್ ಮಾಡಿ ನೆಕ್ಸ್ಟು ಜಾಗಿಂಗ್ ಸ್ಟಾರ್ಟ್ ಮಾಡೋಣ. ಗಾಯ್ಸ್ ಇವಾಗ ಜಾಗಿಂಗ್ ಎಲ್ಲ ಮುಗಿಸಿ ಆಯಿತು. ಇವತ್ತು RSS ಗ್ರೌಂಡ್ಗೆ, ಈ ಗ್ರೌಂಡ್ ಹತ್ರ ಇತ್ತು ಅಂತ ಇಲ್ಲಿ ಬಂದೆ. ಇದು ನೋಡ್ರಿ ಇಷ್ಟು ಚಿಕ್ಕದು, ಓಡಿ ತಲೆ ಗಿರ್ರ ಅಂತ ಐತೆ. ಅಷ್ಟೇ ಬರ್ರಿ, ಇವಾಗ ವಾಕಿಂಗ್ ಮಾಡಿ ಮನೆಗೆ ಓಡೋಣ. ಏನು ಮಾಡ್ಬೇಕಮ್ಮ? ಗಾಯ್ಸ್ ಬನ್ನಿ, ಇವಾಗ ಹಳಸಿನ್ಕಾಯಿ ತಗೊಂಡೋಗಿ ಬಂದಿದ್ದೀರಿ. ನಮ್ಮ ಸಾಗರ್ ಇಲ್ಲಿ ಏನೋ ಹೇಳ್ತಾವನೆ ನೋಡ್ರಿ. ಮರದಾಗೆ ಹಣ್ಣು ಹುಡ್ಕೊಡ್ತಾನಂತೆ. ಬಮ್ಮ ಪೈ ನಮ್ಮ ವ್ಲಾಗಲ್ಲಿ ಏನಾನ ಹೇಳಮ್ಮ. ನೀನು ಅಲ್ಲಿ ಮಚ್ಚಿ ಕಣ್ಣು ಹೇಳಿದ್ರೆ ಹೇಳಿ ಕೇಳ್ಸಮ್ಮ, ಹೇಳೋ. ಒಳ್ಳೆ ಹಣ್ಣು ನೋಡ್ಕೊಂಡು ಬರ್ತೀವಿ ಇವಾಗ. ನೋಡ್ತಾ ಇರ್ರಿ. ಹಣ್ಣಾಗೈತೆ ಹೇಳಿಲ್ಲ, ಹಣ್ಣಾಗೈತೆ. ಸ್ವಲ್ಪ ಕುಂತಾವೆ ಒತ್ತಡಿ ಆಗಿ ಇನ್ನೊಂದು ಹಾಕು ನಕ್ಕೊಂದು ಮೇಕೆ ಮರಿ ನೋಡ್ರಿ. ಇಲ್ಲೇ ನೋಡ ಸಕಾರು, ಕೆಳಕ್ ಬಾ ಹೇಳ್ತೀನಿ. ಒಂದ್ ಕೆಳಕಿಲ್ಲ. ಯಾಕೆ ಕೆಳಕ? ತೇರಿಕೆ ನಮ್ಮ ಹಣ್ಣಾಗೈತಪ್ಪ. ಇದು ಜನ ಅದನ್ನಾಗಿರೋ ತಿನ್ಬಿಟ್ರೆ ದುಬ್ಬು ಚೆನ್ನಾಗೈತೆ ಅನ್ಬಿಟ್ಟು ಜಾಸ್ತಿ ತಿನ್ಬಿಟ್ರೆ ಬೇದಿಗಳಾಗ್ಬಿಡ್ತಾವ. ನೋ ಕಾಮೆಂಟ್ಸ್ ಇಲ್ಲ. ಏನಾಗಲ್ಲ, ಒಳ್ಳೆ ಪ್ರೋಟೀನು. ಏನು ಐಸಿನ ತೊಳೆ ಒಂದ್ 4 ತೊಳೆ ತಿನ್ಬೇಕು. ನಮ್ಮನ್ನೆಲ್ಲ ತಿನ್ಬಿಟ್ರೆ ಹಣ್ಣು ಪಕ್ಕ ಪ್ಯೂರ್ ಹಣ್ಣಿದು. ಹೊಡ್ಯಾಲಿ ಕಟ್ಟೆ ಹೊಡ್ಯ, ಡುಬ್ ಬರ್ಬೇಕು. ಡಬ್ 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 ಅಂತಿದೆ. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇದಾಗ್ತಿದ್ರೆ ಕಾಲಿಕ್ಕೋ ಯಾರ್ಕೊಂಬತ್ತೀಯ. ಇದೇ ಮಜಾ ನೋಡಪ್ಪ, ಮರಕ್ಕಿರ್ತದಲ್ಲ ಇಳಿಯರೇ ಮಜಾ. ನೀನು ಅಳಸಿ ತೊಳಿತಾರ ಬಿದ್ದಾವಿಡ ಸಾಕು. ಹೆಂಗ್ ಬಿಡ್ತಾವ ನಾವು ಆಚೆ. ಎಲ್ಲ ಇನ್ನೊಂದು ಹಾಕ್ತೀನಿ ಅಂದ್ಬಿಟ್ಟು ಆಗ್ತಾ ಇಲ್ಲ. ಪಕ್ಕ ಹಣ್ಣು ತಿಂತಾ ಇದ್ರೆ ಮಜಾನೇ ಮಜಾ. ಒಂದೊಂದು ತೊಳೆಗಳು, ಒಂದೊಂದು ಮುತ್ತುಗಳು ತಂಗಿರೋದು, ಒಂದೊಂದು ತೊಳೆಗಳು. ಬಲೆ 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 ಎಲ್ಲ ಪರಮರ
ಅದಕ್ಕೆಲ್ಲ ಇದೊಂದೇ ಒಳ್ಳೆ ಕೆಲಸ ಮಾಡೋದು ಬಾ. ಅವ್ರು ತಿನ್ನಂಗ್ ನೋಡಿಲ್ಲ ಅಂತ ಬಿಡಲ್ಲ. ಹೊಡಿಯೋ ನೀನ್ ಬೇಕಾದ್ರೆ ನಾಳೆ ಕೊಟ್ಬಿಡು, ಎರಡೂ ಎತ್ಕೊಂಡೋಗಿ ಪಾಪ ತಿನ್ಕಂತಾನೆ. ನಿನ್ ಬೇಕಾದ್ರೆ ನಾಳೆ ಏನು ಇತ್ತ ಬಾರ ಅಣ್ಣ ತರ್ತಾವ. ಅಷ್ಟಾಗೈತೆ. ಹಳಸಿನ್ಕಾಯಿ ಡೀಲ್ ಮಾಡಿದಾಯ್ತು. ಇವಾಗ ಹೋಗೋಣ. ಒಳ್ಳೆ ನಮ್ಮ ಫಾರಮಲ್ಲಿ ಹಸುಗಳು ಎಲ್ಲಮ್ಮ ಚಿಕ್ಕ ಚಿಕ್ಕವು. ಪೈ ಹತ್ರ ಫೋನ್ ಕದ್ಗೋಣ ಅವನೇ ಕೈಸಿ ಅವನು. ಜೋರ್ ನೋಡಿದ್ರೆ ಬಾಹುಬಲಿ ತರ ಅಲ್ಸ್ನೇ ನಿಂತ್ಕೊಂಡು ಟ್ಯಾಕ್ಟ್ರಿ ವಾಟ್ಸಪ್ ವ್ಲಾಗ್ ಮಾಡೋಣ ಎಲ್ಲ ಹುಡುಗರು. ಹಾಂ ಅಷ್ಟೇ ಬರ್ರಿ ಹೋಗೋಣ. ಅವ್ರ ಕೆರೆ ಕಡೆ ಹೋಗೋರು ಇನ್ ಯಾವ ತರ ಎತ್ಕೊಂಡು ಹೋಗೋದು. ಲೇ ಕೆರೆ ಕಡೆ ಏನ್ ಓದ್ತಾರೆ, ಏನು ಹೇಳ್ತಾ ಇದ್ದೀರಿ? ಕರೆಕ್ಟ್ ಆಗಿ ಹೇಳ. ಏನಂತ ಅವನೇ ಪೈ? ಅಲ್ಲ ಮಟನ್ ಊಟಕ್ಕೆ ಮಟನ್ ಗುಂಟೆ ಅಂತಾನ. ಮಟನ್ ಕುಂಟೆ ರಾಜ ಗುಂಟೆಗ ಮಟನ್ ಊಟಕ್ಕೆ ಫುಲ್ ರೆಡಿ ಆಗ ನಾಳೆ ಸಾಗಾರು. ಬ್ಯಾಟ್ಸ್ಮನ್ ನಾಳೆ 150 ತಿಳಿಯೋದು. ಗಾಯ್ಸ್ ನಿನ್ ಬೇರೆ ಆಡ್ತಾನೆ ಇದು ಏನದು ಹೇಳ? ಇವಾಗ ಫ್ರೆಶ್ ಆಯ್ತಾ? ಹಾ ಬೇಕಾ ಕೊಟ್ಬಿಡ್ಲ ಬೇರೆ ಅವ್ರಕ್ಕ? ಹಾ ಎಲ್ಲ ಓದ್ತಾ ಇದೆ ರೋಡಾಗಿ ಇಕ್ಕಿರ ಸಾಕು ಬೇಕು ಬೇಕು ಅಂತ ಆಗ್ತಾನೆ. ಹಾ ಮೇಲೆ ಇಟ್ಟಿದ್ದೀನಿ, ಬಾ ತೋರಿಸ್ತೀನಿ. ಅಲ್ಲೇ ಮನೆ ತವ. ಈ ಮನೆ ತವನೆ ಅಲ್ಲೇ ನೋಡಿ ಮೇಲೆ ಚೇರ್ ಹತ್ರ. ಏನೋ ಇದೇನೋ ಲಾಸ್ಟ್ ಅಂತೆ, ಏನೋ ಮಾಡ್ತಾವನೆ ಇವನು, ನನ್ನ ಮೇಲೇ ಪ್ರಯೋಗ ಮಾಡ್ತಾನೆ ಅವನು. ಏನೋ ಬಿಸಿತೆಲ್ಲ ಹಾಸ್ತವನೆ. ಅಬ್ಬಬ್ಬಬ್ಬ ಏನು ಮಾಡ್ದಪ್ಪ? ಈ ಥರ ಓಡ್ ಬಂದಿಗ್ರಕ್ಕೆ ಈ ಥರ ಎಲ್ಲ ಜೋಡಿಸ್ತ ನೀನು. ಹಾ ಸಾಕ್ಬಾ ಅಷ್ಟೇ ಗಾಯ್ಸ್. ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಇವತ್ತು ಗಾಯ್ಸ್ ಇವಾಗ ರೆಡಿಯಾಗಿ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಓಟ್ಸು ಪಪಾಯ ಕಟ್ ಮಾಡಿ ಹಾಕಬೇಕು. ಇವತ್ತು ಸೀಡ್ಸ್ ತಂದುಬಿಡ್ಬೇಕು, ಯಾಕಂದರೆ ಈ ಓಟ್ಸ್ ಸ್ವಲ್ಪ ಸ್ವೀಟ್ ಜಾಸ್ತಿ ಇಟ್ಟಿಟ್ಟು ಹೊಡಿಬೇಕು. ಜಾಸ್ತಿ ಪಪಾಯನೇ ಹಾಕೋಣದು ನಾನು. ಇನ್ನು ಆಪಲ್ ಗಿಪ್ಪಲ್ ಹಾಕೊಂಡು ಅದು ಸ್ವಲ್ಪ ಸ್ವೀಟು, ಇದನ್ನು ಸ್ವಲ್ಪ ಸ್ವೀಟ್ ಕಮ್ಮಿ, ಅದಕ್ಕೆ ಇದು ಹಾಕಂತೀನಿ ಗೈಸ್. ಅಷ್ಟೇ ಗೈಸ್. ಇವಾಗ ವಾಟ್ಸ್ ನಮ್ಮ ಸಾಮ್ರಾಟ್ಗೆ ಚಪಾತಿ. ನಾನು ಪಪ್ಪ ಚಪಾತಿ ತಿಂತೀವಿ, ನೀವು ತಿನ್ಬಾರಿ. ಬಾಯ್ ಬಾಯ್. ಪಪ್ಪಿ ಕೊಟ್ಟಿಲ್ಲ ನೀನು. ಬೆಳಗ್ಗೆನಾ ಅದು? ಹಾಂ ಇವಾಗ ಬೆಳಗ್ಗೆ ಬಂದಿದ್ದೀನಲ್ಲ. ಹಾಂ ಬಾಯ್ ಬಾಯ್. ಹಾಂ ರಾತ್ರಿ
ನಾನು ಫಸ್ಟ್ ಟೈಮ್ ಒಂದು 10 ಕಿಲೋಮೀಟ್ರ್ ಹಿಂಗೆ ಓಡಿಸ್ಕೊಂಡು ಹೋಗ್ತಾರೆ. ಗಾಡಿ ತಂದಿದ್ದು ನಮ್ಮ ಹುಡುಗರೇ. ಅದಾದಮೇಲೆ ಇಲ್ಲೇ ಮನೆ ಹತ್ರ ಸ್ವಲ್ಪ ಅದು ಇದು ಓಡಾಡ್ತೀವಿ ಅಷ್ಟೇ. ಇವತ್ತೇ ಲಾಂಗ್ ರೈಡ್ ಹೋಗ್ತಾಯಿದ್ವಿ. ಲಾಂಗ್ ಅಂದರೆ 10 ಕಿಲೋಮೀಟ್ರ್ ಅಲ್ಲ ಇಲ್ಲಿಂದ ಕೆಲಸ ಹತ್ರ ಗೆಳತಿಯಿಂದ ಎಲ್ಲ ಅಷ್ಟೇ. ನೋಡೋಣ ಏನೇನು ಮಾಡ್ತಾರೋ ಬಸ್ ಸರ್ವಿಸ್ ನನಗೂ ಗೊತ್ತಿಲ್ಲ. ಈ ಬೇಕಾದ ನಮ್ಮ ಗಾಡಿಗಳಂದರೆ ಆಯಿಲ್ ಚೇಂಜ್ ಮಾಡೋರು ಏನು ಮಾಡ್ತಾರೋ ಗೊತ್ತಿಲ್ಲ. ಬಾಯ್ಸ್ ಇವಾಗ ಸರ್ವಿಸ್ ಕೊಟ್ಟು ಬರ್ತಾಯಿದ್ದೀನಿ. ಸಂಜೆ ಅಂತ ಕೊಡೋದು ಅವ್ರ ರಚನೆ ಬಿಡ. ಅದಕ್ಕೆ ಇವಾಗ ರ್ಯಾಪಿಡೋ ಒಂದು ಬುಕ್ ಮಾಡ್ಕೊಂಡು ಹೋಗ್ಬೇಕು ಕೆಲಸಕ್ಕೆ. ಮತ್ತು ಸಂಜೆ ಬರೋಣ ಬರ್ರಿ. ಫಸ್ಟ್ ಸರ್ವಿಸ್ ಎಷ್ಟು ಬಿಲ್ ಹಾಕ್ತಾರೆ ಇನ್ನೇನು ಹಾಕ್ತಾರೆ ತೋರಿಸ್ತೀನಿ. ಗಾಯ್ಸ್ ಇವಾಗ ಸರ್ವಿಸ್ದಿಂದ ಈಸ್ಕೊಂಡು ಬರ್ತಾಯಿದ್ದೀನಿ. ಫಸ್ಟ್ ಸರ್ವಿಸೇ 1000 ಅಂತೆ. ಏನೂ ಹಾಕಿಲ್ಲ ಇವರು ಸ್ಪಾಟ್ಸು, ಆದರೂ 1000 ರೂಪಾಯಿ ಕಿತ್ಕೊಂಡವ್ರೆ. ಅದು ಬಿಟ್ಟು 10,000 8 ವರ್ಷಕ್ಕೆ. ಇನ್ನೊಂದು ಏನಪ್ಪ ಇನ್ಸೂರೆನ್ಸ್ ಥರ ಬ್ಯಾಟ್ರಿಗೆ ಮೋಟ್ರಿಗೆ ವಾರಂಟಿ, ಬ್ಯಾಟ್ರಿ ವಾರಂಟಿ ಥರ. ಅದಕ್ಕೆ 10,000 ರೂಪಾಯಿ. ಅದಕ್ಕೆ 10,000. ನಾರ್ಮಲ್ ಇನ್ಸೂರೆನ್ಸ್ ಇರ್ತದಲ್ಲ ಅದಂದರೆ ಆ್ಯಕ್ಸಿಡೆಂಟ್ ಆದರೆ ಗಾಡಿ ಪಾರ್ಟ್ಸ್ಗಂತೆ, ಬ್ಯಾಟ್ರಿಗ ಇದಕ್ಕೆಲ್ಲ ಇಲ್ಲ ಅಂತೆ. ಅದಕ್ಕೆ ಸಪ್ರೇಟ್ 10,000 ಕೊಟ್ಟು ಇನ್ಸೂರೆನ್ಸ್ ಮಾಡಿಸ್ಬೇಕು. ಅದು 8 ವರ್ಷ ಮಾತ್ರ. ಅಷ್ಟೇ ಗಾಯ್ಸ್. ಬರ್ರಿ ಇವಾಗ ಅವ್ನು ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ನೆಕ್ಸ್ಟ್ ಪೊಲೀಸರು ಹಾಕೊಂಡು ಜಡಿತಾರೆ ನನ್ನ. ಗಾಯ್ಸ್ ಇವತ್ತು ಹಿಂಗೆ ಡೈರೆಕ್ಟ್ ಸರ್ವಿಸಿಂದ ಮಾಡಿಸ್ಕೊಂಡು ಜಿಮ್ಗೆ ಬಂದ್ಬಿಟ್ಟಿದ್ದೀವಿ ಬೇಗ. ನಾನು ಡೈಲಿ ಜಿಮ್ಗೆ ಬರೋ ಟೈಮ್ಗೆ ಇವತ್ತು ಮನೆಗೆ ಹೊರಟಾಗ್ತೀನಿ. ಇವತ್ತು ಇನ್ನು ಬೇರೆ ಮಳೆಗೆ ಬಂದಿಲ್ಲ. ಅದಕ್ಕೆ ಬರ್ರಿ ಇವತ್ತು ಬೇಗ ಮಾಡ್ಕೊಂಡು ಹೋಗ್ಬಿಡೋಣ. ತಿರ್ಗಾ ಇವತ್ತು ಮಳೆ ಗಿಡ ಬರ್ಬೋದು. ಗಾಯ್ಸ್ ಬನ್ನಿ, ಇವಾಗ ಮನೆಗೆ ಬಂದೆ. ಇವಾಗೆ ಬಂದಂಗೆ ಊಟ ಮಾಡೋಕ್ಕೆ ಓದ್ತಾಯಿದ್ದೀನಿ. ಎಲ್ಲ ಲೈಟ್ಗಳು ಆಡ್ಸವ್ರೆ. ಹುಳ ಬರುತ್ತೆ ಅಂತ ನೋಡ್ರಿ. ಅವಾಗ ಯಾವ 1-2 ಬಂದಾವೆ. ಅದಕ್ಕೆ ಊಟ ಸೇಮ್ ಮುದ್ದೆ ಸಾಂಬಾರ್ ನೋಡಿ. ಬೆಳಗ್ಗೆ ಹಳಸಿನ್ಕಾಯ್ದು ಇವತ್ತು ಕೊಬ್ಬರಿ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ನೀನೊಂದು ತೋರ್ಸಕ್ಕೆ ನಿನ್ನ ಚಡ್ಡಿ ಎಲ್ಲ ಹಾಕೊಂಡಿದ್ಯಾ ನೋಡಿ ಗೈಸ್. ಅವನ್ನೇನೋ ತೋರಿಸ್ಬೇಕಂತೆ. ಹಾಂ ಏನು ಹೇಳು? ಹಾಂ ಏನು ತೋರಿಸ್ಬೇಕಾ? ಸಿಂಕ್ ಮೇಲೆ ಕೂತಿರೋದು ಅವನ್ನ ತೋರಿಸ್ಬೇಕಂತೆ. ಅವ್ನು ನೋಡ್ರಿ ಊಟ ಮಾಡ ಅಂದರೆ ಆ ಮನೆ ತಕ್ಕ ಹೋಗೋರೆ. ಅಲ್ಲೇ ಯಾರ ಮನೆಗೋ ತಿನ್ಕೊಂಬಂದವನೆ. ಬೀದಿ ಬಸ್ವ ಇವನು. ಬೀದಿ ಬಸ್ವ. ನನ್ನ ತಟ್ಟೆ ಯಾವುದೋ ಕೊಡು, ನಂದೇ ಇದು ದೊಡ್ಡದು. ಸಾಂಬಾರು ಹಾಕೋ. ಅಷ್ಟೇ ಗೈಸ್. ಇವಾಗ ಊಟ ಮಾಡಿ ಆ್ಯಸ್ ಯೂಶ್ವಲ್ ಓಟ್ಸ್ ನೆನಕೋದು, ನಮ್ಮ ಚಿಂತಂಗೆ ಕರ್ಕೊಂಡೋಗೋದು, ಮಲಗೋದು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್. ಹೇಳೋ.